ಮಂಡ್ಯದಲ್ಲಿ ಭ್ರೂಣ ಹತ್ಯೆ ನಡೆಯುತ್ತಿದ್ದಂಥ ಮನೆಗೆ ಡಿಸಿ ಹಾಗೂ ಎಸ್ಪಿ ಭೇಟಿ ಕೊಟ್ಟಿದ್ದಾರೆ. ಮಂಡ್ಯದ ಪಾಂಡವಪುರದ ಸರ್ಕಾರಿ ಹೆಲ್ತ್ ಕ್ವಾರ್ಟರ್ಸ್ ನಲ್ಲಿರುವಂತಹ ಮನೆ ಅದು. ಹೆಣ್ಣು ಭ್ರೂಣ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಗಮನವನ್ನು ಸೆಳೆದಿತ್ತು ಮಂಡ್ಯ. ಆನೆ ಮನೆಯಲ್ಲೂ ಕೂಡ ಸ್ಕ್ಯಾನಿಂಗ್ ಯಂತ್ರಗಳನ್ನಿಟ್ಟು ಭ್ರೂಣ ಹತ್ಯೆ ಮಾಡುವಂಥ ಬಹಳ ದೊಡ್ಡ ಪಾಪದ ಕೆಲಸ ಅಲ್ಲಿ ಆಗ್ತಾ ಇತ್ತು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಎಸ್ಪಿ ಯತೀಶ್ ಅವರಿಂದ ಪರಿಶೀಲನೆ ಆಗಿದೆ. ತಾಲೂಕು ಹೆಲ್ತ್ ಕ್ವಾರ್ಟರ್ಸ್ನಲ್ಲಿ ಈ ಪ್ರಕರಣ ಕಂಡು ಬಂದಿದೆ. ಎಲ್ಲ ಪರಿಕರಗಳ ಜೊತೆ 4 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. ಮೈಸೂರಿನಿಂದ ಬಂದ ಗರ್ಭಿಣಿಯನ್ನ ಮಾತನಾಡಿಸಿದ್ದೇವೆ, ಸ್ಕ್ಯಾನ್ ನಡೆಸಿ ಹೆಣ್ಣು ಭ್ರೂಣ ಇದೆ ಅಂತ ಹೇಳಿದ್ದಾರೆ. ಹೀಗಾಗಿ ಭ್ರೂಣ ಹತ್ಯೆ ಮಾಡಿಸಲು ಇಲ್ಲಿ ಬಂದಿದ್ದಾರೆ. ಇದು ದೊಡ್ಡ ಮಟ್ಟದ ಜಾಲ ಇರುವ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತನಿಖೆ ಬಳಿಕ ಎಲ್ಲವೂ ತಿಳಿಯುತ್ತೆ ಅಂತ ಹೇಳಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಘಟನೆ ನಿನ್ನೆ ರಾತ್ರಿ ನಮಗೆ 11:15 ನನಗೆ ಮತ್ತು ಎಸ್ ಪಿ ಅವರಿಗೆ ಬಂದಂಥ ಮಾಹಿತಿಯ ಮೇರೆಗೆ ನಾವು ನಮ್ಮ DHOನ ಫ್ಯಾಮಿಲಿ ಹೆಲ್ತ್ ಆಫೀಸರ್ಸ್ನ ನಾವು ಕೂಡಲೇ ಇಲ್ಲಿಗೆ ಕಳಿಸ್ಕೊಟ್ವಿ. ತಾಲೂಕು ಆಸ್ಪತ್ರೆ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ವಸತಿ ಗೃಹದಲ್ಲಿ ಈ ರೀತಿ ಅನಧಿಕೃತವಾಗಿ ಗರ್ಭಪಾತವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಖಚಿತವಾದಂಥ ಮಾಹಿತಿ ಬಂದ ತಕ್ಷಣ ಅವರು ಈಗಾಗಲೇ ಭೇಟಿ ನೀಡಿ ರಾತ್ರಿಯೇ ಸಂಬಂಧಪಟ್ಟಂಥ ಎಲ್ಲ ಮೆಟೀರಿಯಲ್ಸ್ ಕೂಡ ವಶಪಡಿಸ್ಕೊಂಡಿದ್ದಾರೆ. ಇದರಲ್ಲಿ ಆಸ್ಪತ್ರೆಯ ಒಂದು ವಸತಿ ಗೃಹದಲ್ಲಿ ಇರ್ತಕ್ಕಂಥ ಒಟ್ಟು 4 ಜನರನ್ನು ಈಗಾಗಲೇ ನಾವು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ. ಅದಾದ ಮೇಲೆ ಮೈಸೂರಿಂದ ಯಾರು ಗರ್ಭಪಾತ ಮಾಡಿಸ್ಕೊಳ್ಳಿಕ್ಕೆ ಬಂದಿದ್ದರು ಆ ಮಹಿಳೆಯನ್ನು ಕೂಡ ನಾನು ಮತ್ತು ಎಸ್ ಪಿ ಅವರು ಸಿ ಅವರು ಹೋಗಿ ಮಾತನಾಡಿಸಿ ಬಂದಿದ್ದೇವೆ. ಅದಾದಮೇಲೆ ಅವರು ಪ್ರಾಥಮಿಕವಾಗಿ ಈಗಾಗಲೇ ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ವಿಚಾರಣೆಯನ್ನು ನಾವು ಮಾಡ್ತೇವೆ. ಅವರು ಹಿಂದೆ ಎಲ್ಲಿ 15 ದಿವಸದಿಂದ ಒಂದು ಕಡೆ ಬಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ವಿ. ಅದಾದ ನಂತರ ಅವರು ಇಂಥ ಕಡೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಅಂತೇಳಿ ಅವರ ಊರಿನವ್ರ ಹೆಸರನ್ನು ಕೂಡ ಹೇಳಿದ್ದಾರೆ. ಅದಾದಮೇಲೆ ಅವರ ಗಂಡನ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಅದು ಕೂಲಂಕುಷವಾಗಿ ತನಿಖೆ ಆಗಬೇಕಾಗ್ತದೆ. ಸೊ ಒಟ್ಟಾರೆಯಾಗಿ ಈಗ ಏನು ಗರ್ಭಪಾತ ನಡೆದಿರೋ ಅಂಥದ್ದು ಇದು ತೀರಾ ವಿಷಾದನೀಯ ಮತ್ತು ಆ ಒಂದು ಅನೈತಿಕವಾದಂಥ ಒಂದು ಏನು ಚಟುವಟಿಕೆ ನಡೀತಾ ಇತ್ತು ಅದನ್ನು ನಾವು ಖಂಡಿತವಾಗ್ಲೂ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಈಗಾಗಲೇ ನಾವು ಆರೋಗ್ಯ ಇಲಾಖೆ ಸಿಬ್ಬಂದಿಗಳೊಂದಿಗೆ ಸಭೆಯನ್ನು ಮಾಡಿದ್ದೇವೆ. ಮತ್ತು ಸೂಕ್ತವಾದಂಥ ಕಾನೂನು ಪ್ರಕಾರ ಸೂಕ್ತವಾದಂಥ ಪ್ರಕರಣವನ್ನು ದಾಖಲು ಮಾಡಿ ವಿಚಾರಣೆ ಮಾಡಿ ಅವರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ತೆಗೆದುಕೊಳ್ತೇವೆ. ವ್ಯಾಪ್ತಿಗೆ ಒಳಪಟ್ಟಂಥ